ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮದುವೆ ಜವಳಿ ಖರೀದಿಗೆ ಬಂದೇವಿ. ಇದೈತಿ ಬೈಲೊಂಗಲ ಬಸ್ ಸ್ಟಾಪ್ ಅಪೋಸಿಟ್ ಐತಿ AV ಡಮನ್ಗಿ ಟೆಕ್ಸ್ಟೈಲ್ಸ್ ಅಂತ. ನಾವಿಲ್ಲೇ ಮದುವೆ ಜವಳಿ ತೆಗ್ಸಕ್ಕೆ ಬಂದೇವಿ. ನಡೀರಿ ಒಳಗೆ ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಥರದ ಸ್ಯಾರಿ ಸಿಗ್ತಾವೆ, ಆಮೇಲೆ ಸೂಟ್ ಎಲ್ಲ ಥರ ಸಿಗ್ತಾವೆ. ನಾವು ಇವತ್ತು ಹುಡುಗಿ ಅರ್ಬಿ ತೆಗ್ಸಕ್ಕೆ ಬಂದೇವಿ. ಆಲ್ಮೋಸ್ಟ್ ನಾವು ಹೋಗೋದು ಲೇಟ್ ಆಗೈತಿ. ನೋಡೋಣ ಅಲ್ಲಿ ಏನೇನು ಮಾಡ್ಯಾರು. ನಾವು ಬರೋದು ಲೇಟ್ ಆಗಿದ್ದರಿಂದ ದೇವರಿಗೆ ಒಂದಷ್ಟು ಸ್ಯಾರಿ ತೆಗೆದಿಟ್ಟಾರು. ನಮ್ಮ ಕಡೆ ಏನೋ ಒಂದು ಫಂಕ್ಷನ್ ಮಾಡೋದಿದ್ರು ಮೊದಲನೇ ದೇವರಿಗೆ ತೊಗೋತಾರೋ. ಹಂಗೆ ಮದುವೆ ಜವಳಿ ತೆಗೆಸುವಾಗ ದೇವರಿಗೆ ಬಟ್ಟೆ ತೊಗೊಂಡ ಆಮೇಲೆ ಮದುಮಕ್ಳಿಗೆ ಬಟ್ಟೆ ತೆಗೆಸ್ತಾರೋ. ಸೊ ಇಲ್ಲೆಲ್ಲ ದೇವರಿಗೆ ತೆಗೆಸ್ಕೊತ ಕೂತಾರೋ. ಆಮೇಲೆ ನಾವು ದೇವ್ರಿಗೆ ಜಾಸ್ತಿ ತೊಗೊಳ್ಳೋ ಕಲರ್ ಯಾವುದಪ್ಪ ಅಂತಂದ್ರೆ ಗ್ರೀನ್ ಕಲರ್ ಬಿಟ್ಟರೆ ನಾವು ಬೇರೆ ಯಾವ ಕಲರು ಚೂಸ್ ಮಾಡೋಂಗಿಲ್ಲ. ರೆಡ್ಡು ನಡೀತೈತಿ, ಆದ್ರೆ ಆಲ್ಮೋಸ್ಟ್ ಗ್ರೀನನ್ನು ನೋಡ್ತೀವಿ. ಅದಕ್ಕೆ ನಾವು ಸೀರೆ ಒಳಗನ ದೇವರಿಗೆ ಎಲ್ಲ ಆರಿಸಿದ್ದೀವಿ. ಇವು ಇಳಕಲ್ ಸೀರೆ, ಮೊಣಕಾಲ್ಮುರಿ ಸೀರೆ, ಆಮೇಲೆ ದಡಿ ಸೀರೆ, ಜರಿ ಸೀರೆ ಅಂತ ಇವ್ರು ಭಾಳ ಸ್ಟೇಜ್ ಮೇಲೆ ಡೆಕೋರೇಷನ್ಗೂ ಅವ ಚಂದ ಕಾಣ್ತಾವಂತ ಆರ್ಸೋರು ಎಲ್ಲ ರೆಡ್ ಪಿಂಕನ್ನು ಜಾಸ್ತಿ ತೊಗೋತಾರೆ. ಸೊ ನಾವು ಅವನ್ನ ತೆಗ್ಸಿದ್ದೀವಿ. ನೋಡೋಣ ಒಂದಕ್ಕಿಂತ ಒಂದು ಸಾರಿ ಚಂದ ಯಾವ ತೊಗೊಳ್ಳೋಣ ಯಾವ ಬಿಡೋಣ ಅನ್ನಿಸ್ತಿರ್ತೈತಿ. ಯಾವ್ದು ಆರಿಸ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಆಗಿರ್ತೈತಿ. ಈ ಕನ್ಫ್ಯೂಷನ್ ಒಳಗೆ ಟೈಮ್ ಎಷ್ಟು ಹೋಗ್ತೈತೆ ಅನ್ನೋದು ನಮಗೆ ಗೊತ್ತ ತಲೆ ಬರೋಂಗಿಲ್ಲ. ಮದುವೆ ಸ್ಯಾರಿ ಆರಿಸೋದಾಗ ನಾವು ಭಾಳಷ್ಟು ವಿಷಯಗಳನ್ನ ತಲೆಯಾಗ ಇಟ್ಕೋಬೇಕಾಗ್ತೈತಿ. ಹಿಂಗೆ ನಾವು ಹೆಂಗೆ ಡೆಕೋರೇಷನ್ ಮಾಡ್ತಿರ್ತೀವಿ ಅದಕ್ಕೆ ನಮ್ಮ ಸ್ಯಾರಿ ಹೊಂದಾಣಿಕೆ ಆಗಬೇಕು. ಆ್ಯಂಡ್ ನಮಗೆ ಕಲರ್ ಒಪ್ಪುವಂಥದ್ದಿರಬೇಕು. ನಾವು ಹಾಕೋ ಜ್ಯುವೆಲ್ರಿಗೆ ಮ್ಯಾಚ್ ಆಗಬೇಕು, ನಮಗೂ ಲುಕ್ಕು ಕೊಡಬೇಕು. ಈ ಥರ ಎಲ್ಲ ತಲೆಯಾಗ ಇಟ್ಕೊಂಡು ಸ್ಯಾರಿ ಸೆಲೆಕ್ಟ್ ಮಾಡೋಕೆ ಹೋಗಿರ್ತೀವಿ. ಬಟ್ ಹೋದ್ಮೇಲೆ ಅದು ಯಾವುದೂ ನಮ್ಗೆ ತಲೆಯಾಗ ಇರೋಂಗಿಲ್ಲ. ನಾವು ಅದು ತೊಗೊಳೋ ಇದು ತೊಗೊಳೋ ಅಂತ ಕನ್ಫ್ಯೂಷನ್ ಆಗ್ತಿರ್ತೈತಿ. ನನ್ನ ಮ್ಯಾರೇಜ್ ಒಳಗೆ ನಾ ತೊಗೊಳ್ಳುವಾಗೂ ನನಗೆ ಭಾಳ ಕನ್ಫ್ಯೂಷನ್ ಆಗಿತ್ತು. ಬಟ್ ನಾ ಮಾತ್ರ ನನಗೆ ಪರ್ಟಿಕ್ಯುಲರ್ ಹಿಂಗೆ ಬೇಕು ಹಂಗೆ ಬೇಕು ಅಂತೇಳಿ ನಾವೊಂದು ಐಡಿಯಾ ಏನು ಇಟ್ಕೊಂಡಿದ್ದೀನಿ. ನಾನು ನನ್ನ ಮ್ಯಾರೇಜಿಗೆ ಮಾತ್ರ ಎಲ್ಲ ಅದೇ ಥರನೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮುಂದೆ ನೋಡೋಣ. ಬ್ಲಾಗ್ ಹೋಗ್ತಾ ನನ್ನ ಮ್ಯಾರೇಜ್ ಫೋಟೋಸ್ ತೋರಿಸ್ತೀನಿ. ಆಮೇಲೆ ನನ್ನ ಮ್ಯಾರೇಜ್ದು ವಿಡಿಯೋನೂ ಹಾಕಿರ್ತೀನಿ. ಸೊ ನಮ್ಮ ಚಾನಲ್ ಸ್ವಲ್ಪ ಇಂಪ್ರೂವ್ ಆಗಲ್ಲ, ಆಮೇಲೆ ಹಾಕೋಣ. ಎಲ್ಲ ಈಗ ಹಾಕಿದ್ರೆ ಆಮೇಲೆ ಸ್ವಲ್ಪ ಹೋಗ್ಬಿಡ್ತೈತಿ. ಅದಕ್ಕೆ ಹೋಮ್ ಟೂರ್ ಮಾಡೋಣ. ಆಮೇಲೆ ಜ್ಯುವೆಲ್ರಿದು ಯಾವ್ಯಾವ ನನ್ನ ಹತ್ರ ಯಾವ್ಯಾವ ಜ್ಯುವೆಲ್ರಿ ಅದಾವೆ ಅವು ತೋರಿಸ್ತೀನಿ. ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಹೆಂಗೈತಿ ಇವೆಲ್ಲ ತೋರಿಸ್ಕೊತ ಹೋಗ್ತೀನಿ. ಸೊ ಮುಂದೆ ಬರೋ ಬ್ಲಾಗ್ ನೋಡ್ಕೋತ ಇವೆಲ್ಲನ ಹಾಕೋತಾ ಇರ್ತೀನಿ. ಸೊ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ.
5 ಸ್ಯಾರಿ ತೊಗೋಬೇಕಾಗ್ತೈತಿ. ಒಂದು ಮೇನ್ ಸ್ಟೇಜ್ ಮೇಲೆ ಏನು ನಾವು ರಿಸೆಪ್ಷನ್ ಮಾಡ್ತೀವಿ ಅದ್ರದ್ದು ಸ್ಯಾರಿ, ಈಗ ಅವ್ರು ಅದ್ರದ್ದು ಸ್ಯಾರಿ ತೋರ್ಸತ್ತಾರು. ಇದಾದಮೇಲೆ ನಾವು ಬಸ್ಟಿಗೆ ತೊಗೋತೀವಿ. ಬಸ್ಟಿಗೆ ಅಂದ್ರೆ ನೈಟ್ ರಿಸೆಪ್ಷನ್ ಇರ್ತೈತಿ, ಸೊ ಅದರದ್ದು ತೊಗೋತೀವಿ. ಅದು ಗ್ರೀನ್ ಕಲರೇ ಇರಬೇಕು. ಸೊ ಗ್ರೀನ್ ಬಿಟ್ಟು ಬೇರೆ ಕಲರ್ ಆರ್ಸಕ್ಕೆ ಬರೋಂಗಿಲ್ಲ. ಬೇರೆ ಕಲರ್ ಅಂದರೂ ಗ್ರೀನ್ ಒಳಗೆ ಸ್ವಲ್ಪ ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ಬಾಟಲ್ ಗ್ರೀನ್, ರಾಯಲ್ ಗ್ರೀನ್, ಈ ಥರ ಗ್ರೀನ್ ಕಲರೇ ಇರಬೇಕು. ಅದಾದಮೇಲೆ ಅರ್ಶಿಣದ ಸ್ಯಾರಿ ಅಂತ ತೊಗೋತಾರೋ. ಅರ್ಶಿಣದ ಸ್ಯಾರಿ ಅಂದ್ರೆ ಅದು ಹಳದಿ ಕಲರನೇ ಇರ್ತೈತಿ. ನಮಗೆಲ್ಲ ಅರ್ಶಿಣ ಹಚ್ಚಿ ಆಮೇಲೆ ಸುರ್ಗಿ ನೀರು ಹಾಕಿ ಆಮೇಲೆ ಒಳಗಿನ ಅಕ್ಕಿ ಕಾಳು ಅಂತೇಳಿ ನಮ್ಮ ಕಡೆ ಮಾಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಹಳದಿ ಕಲರ್ ಸ್ಯಾರಿನ ತೊಗೋತೀವಿ. ನಮ್ಮ ಕಡೆ ಏನು ಇರ್ತೈತೆ ಅಂದ್ರೆ ಆ ಸ್ಯಾರಿ ನಾವು ಉಟ್ಕೊಂಡು ಒಂದು ವರ್ಷದೊಳಗೆ ಬಿಡಬೇಕಿರ್ತೈತಿ. ಹೀಗಾಗಿ ನಾವು ಅದನ್ನ ಸಾದಾ ಸ್ಯಾರಿ ತೊಗೋತೀವಿ, ಅಷ್ಟು ಚಲೋ ತೊಗೊಳಂಗಿಲ್ಲ. ಮತ್ತು ಸುರ್ಗಿ ನೀರು ಹಾಕಿದಾಗ ಮೈಯೆಲ್ಲ ಸ್ವಲ್ಪ ಹಸಿ ಇರ್ತೈತಿ, ಹೀಗಾಗಿ ಚಲೋ ಸ್ಯಾರಿ ಉಟ್ಕೊಂಡ್ರೆ ಅದು ಹಾಳಾಗ್ತೈತೆ ಅನ್ನೋದು ಒಂದು ರೀಸನ್ ಇರ್ಬೋದು. ಹಿಂದಿನವ್ರು ಏನೋ ಒಂದು ಮಾಡಿರ್ತಾರೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ರೀಸನ್ ಇರ್ತೈತಿ, ಅದನ್ನು ನಾವು ತಿಳ್ಕೊಬೇಕಿರ್ತೈತಿ ಅಷ್ಟೇ. ಬಸ್ಟಿಗೆ ಅರ್ಶಿಣ ಆದಮೇಲೆ ಅರ್ಶಿಣದ ಸಾಡಿ ಏನು ಹುಟ್ಟಿರ್ತೇವಲ್ಲ ನಾವು ಅದ್ರ ಮೇಲೆ ಮೇಲ್ಮುಸ್ಕ್ ಅಂತ ಒಂದು ಹಚ್ತಾರೆ. ಅದು ಮೇಲ್ಮುಸ್ಕಿನ ಸಾಡಿಗೆನ ಹುಡುಗಂದು ಶಲ್ಯ ತೊಗೊಂಡು ಕಟ್ಟಿ ನಮ್ಮ ಕಡೆ ಅಂದರೆ ಈ ಕಡೆ ಉತ್ತರ ಕರ್ನಾಟಕ ಸೈಡ ಅದನ್ನು ಗಠಬಂಧನ ಅಂತಾರಲ್ಲ ಆ ಥರ ಮಾಡ್ತಾರೆ. ಅದಕ್ಕೆ ಮೇಲ್ಮುಸ್ಕಂತ ಒಂದು ಸಾಡಿ ತೊಗೋತಾರೆ. ಅದು ಚಲೋದ ತೊಗೋಬೋದು, ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ತೊಗೋಬೋದು. ಇದೇ ಕಲರ್ ಅಂತೇನು ಇರೋಂಗಿಲ್ಲ. ಇದಾದಮೇಲೆ ಎಲ್ಲ ಫಂಕ್ಷನ್ ಆದಮೇಲೆ ಲಾಸ್ಟ್ ಬರೋದು ಫಂಕ್ಷನ್ ಗೋಧಿ ಉಡೋಕ್ಕೆ ಅಂತ ಬರ್ತೈತಿ. ಅದನ್ನು ಹುಡುಗನ ಕಡೆಯವರು ಹುಡುಗಿಗೆ ಉಡಿ ತುಂಬ್ತಾರೆ, ಅದನ್ನು ಗೋಧಿ ಉಡೋಕ್ಕೆ ಅಂತಾರೆ. ಆವಾಗ ಅದಕ್ಕೊಂದು ಸಾಡಿ ತೊಗೋಬೇಕಾಗ್ತೈತಿ. ಸೊ ಮೇನ್ ಸ್ಟೇಜ್ ಮೇಲಿನ ಒಂದು ಸ್ಯಾರಿ, ಬಸ್ಟಿಗೆದು ಒಂದು ಸ್ಯಾರಿ, ಅರ್ಶಿಣದ ಒಂದು ಸ್ಯಾರಿ, ಮೇಲ್ಮುಸ್ಕೊಂದು, ಗೋಧಿ ಉಡೋಕ್ಕಿದೊಂದು. ಸೊ ಟೋಟಲಿ 5 ಸ್ಯಾರಿ ತೊಗೋಬೇಕು. ಮದುವೆ ಅರ್ಬಿ ಬಾರ್ಡ್ರ್ ಯಾವ ಕಲರ್ ಇದ್ರೂ ನಡಿತೈತಿ. ಈ ಗ್ರೀನ್ ಆಗ್ಬೋದು, ಪ್ಯಾರೆಟ್ ಗ್ರೀನ್ ಆಗ್ಬೋದು, ಬಾಟಲ್ ಗ್ರೀನ್ ಆಗ್ಬೋದು, ಒಟ್ಟಿನಲ್ಲಿ ಗ್ರೀನ್.
ಬಿಸಿ ಜೋಳದ ರೊಟ್ಟಿ ಊಟ ಫುಲ್ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್. ಸೊ ಈ ವ್ಲಾಗ್ ಹೆಂಗೈತಿ ಅಂತ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ.